ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸೇವಿಂಗ್ಸ್, ಉಳಿತಾಯದಲ್ಲಿ ಸಾಕಷ್ಟು ಥರ ಇದೆ. ಎಮರ್ಜೆನ್ಸಿಗೆ ಸೇವ್ ಮಾಡೋದು, ಮಕ್ಕಳ ಮದುವೆಗಂತ ಒಂದಷ್ಟು ಜನ ಸೇವ್ ಮಾಡ್ತಾರೆ, ಮನೆ ಕಟ್ಟಬೇಕು ಅಂತ ಅಂದರೆ ಸ್ಪೆಸಿಫಿಕ್ ಉದ್ದೇಶ ಇಟ್ಕೊಂಡು ಅದು ಆ ಖರ್ಚಿಗಂತ ಸೇವ್ ಮಾಡೋಷ್ಟು ಜನ ಇದ್ದಾರೆ. ರಿಟೈರ್ಮೆಂಟ್ ಸೇವಿಂಗ್ ಕೂಡ ಇದೆ. ಆದರೆ ರಿಟೈರ್ಮೆಂಟ್ ಸೇವಿಂಗ್ ಅನ್ನೋದು ಭಾರತದಲ್ಲಿ ಯಾವ ರೀತಿ ಆಗಿ ಹೋಗಿದೆ ಅಂತ ಹೇಳಿದ್ರೆ, ಲಾರ್ಜ್ಲಿ ಅದು ಸರ್ಕಾರಿ ಉದ್ಯೋಗಿಗಳಿಗೆ ಸೀಮಿತ. ಅವ್ರು ಮಾತ್ರ ಮಾಡ್ತಾರೆ, ಅವ್ರಿಗೆ ಸ್ಯಾಲ್ರಿ ಕಟ್ ಆಗುತ್ತೆ, ಅದು ರಿಟೈರ್ಮೆಂಟ್ ಸೇವಿಂಗ್ ಆಗಿರುತ್ತೆ, ರಿಟೈರ್ ಆದಾಗ ಬರುತ್ತೆ ದುಡ್ಡು. ಪ್ರೈವೇಟ್ನವ್ರಿಗೆ ಎಲ್ಲಿದೆ ಅದು? ಸಾಮಾನ್ಯವಾಗಿ ಒಂದು ಆಟೋ ಓಡಿಸೋರ್ಗೋ ಅಥವಾ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರ್ಗೋ ಅದೆಲ್ಲ ಸಂಬಂಧನೇ ಪಡಲ್ಲ, ಅಷ್ಟು ಸೌಭಾಗ್ಯವಂತರಲ್ಲ ನಾವು ಅಂತ ಜನ ಯೋಚನೆ ಮಾಡ್ತಾರೆ. ಆದರೆ ರಿಟೈರ್ಮೆಂಟ್ ಸೇವಿಂಗ್ಸ್ ಈಗಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಸಾಧ್ಯ. ಅದೇ ಹೇಗೆ ಮಾಡಬೇಕು, ಅದರ ಪ್ರಾಮುಖ್ಯತೆ ಏನು, ಅದು ಹೆಚ್ಚಿನ ಜನಕ್ಕೆ ಮಾಹಿತಿ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋಕೆ ನಮ್ಮ ಜೊತೆಗೀಗ indianmoney.comನ ಸುಧೀರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ರಿಟೈರ್ಮೆಂಟ್ ಸೇವಿಂಗ್ಸ್, ಇದರ ಇಂಪಾರ್ಟೆನ್ಸ್ ಏನು ಅಂತ ನೋಡಿ. ನಾವು ಕೆಲಸ ಮಾಡೋದು ಎಷ್ಟು ವರ್ಷ ಅಂದರೆ ಒಂದು 20, 22, 24ಕ್ಕೆ ಶುರು ಮಾಡ್ತೀವಿ, 55, 60ಕ್ಕೆ ಮುಗಿಸ್ಬಿಡ್ತೀವಿ. ಈಗಂತೂ ಇವತ್ತಿನ ಫಾಸ್ಟ್ ಚೇಂಜಿಂಗ್ ವರ್ಲ್ಡಲ್ಲಿ 45, 50 ವರ್ಷ ಆದಮೇಲೆ ಕೆಲಸ ಇದ್ದರೆ ನಮ್ಮ ಅದೃಷ್ಟ. ಅವಾಗ ನೀವು ಮಾಡಬೇಕು ಅಂತ ಉದ್ದೇಶ ಇದ್ದರೂ ನಿಮ್ಗೆ ಸಿಗಲ್ಲ ಕೆಲಸ. ಹಾಗಾಗಿ ನಾವು ಒಂದು ವೇಳೆ 80 ವರ್ಷ ತನಕ ಬದುಕಿದ್ರೆ, ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಿದೆ. ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಬರೋವಾಗ ನಮ್ಮ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 30, 39 ಹತ್ರ ಇತ್ತಂತೆ. ಈಗ ನೀವು 70 ಹತ್ರ ಬಂದಿದೆ. ಹೌದು, ಅಂದ್ರೆ ಇವಾಗ ಏನು ಕೊರೋನಾ ಅಂತ ನೋಡ್ತಿದೀವಿ, ಅವಾಗ ವರ್ಷಕ್ಕೊಂದು ಕಾಯಿಲೆ ಬಂದು ಕೋಟ್ಯಾಂತರ ಜನ ಸಾಯ್ತಾ ಇದ್ರು. ಇವತ್ತು ಅದಿಲ್ಲ. ಹಾಗಾಗಿ ನಾವು ಕಂಫರ್ಟಬಲ್ ಆಗಿ ಒಂದು 75 ಅಂತೂ ಬದುಕ್ತೀವಿ. ಈಗ ನಮ್ಗೆ ಎಷ್ಟೋ ಜನ ನನ್ನ ಗೊತ್ತಿದ್ದವರು 75 ವರ್ಷಕ್ಕೆಲ್ಲ 70 ವರ್ಷಕ್ಕೆ ಭಾಳ ಹೆಂಗಾಗಿ ಕಾಣ್ತಾರೆ. ಅಂದರೆ ಜೀವನ ಶುರು ಆಗೋದು ನಿಮ್ಗೆ 55, 60 ಆದಮೇಲೆ. ಈಗ ನಿಮ್ಗೆ 2 ಆಪ್ಷನ್ ಇದೆ. ಒಂದು ನೋಡಿ, ಮನೆಯಲ್ಲಿ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಗಿಡ್ಡಿದ್ರೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದರು, ಅಳಿಯಂದರು ರೆಸ್ಪೆಕ್ಟ್ಫುಲ್ ಆಗಿ ನೀವು ಹೇಳಿದ ಕೆಲಸ ಮಾಡಿಕೊಂಡು ಅವ್ರು ಇರ್ತಾರೆ ನಿಮ್ಮ ಹತ್ರ ದುಡ್ಡಿದ್ರೆ. ಇಲ್ಲ ಅಂದರೆ ನೀವು ವಯಸ್ಸಾದ ಮೇಲೆ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ನೀವಿರ್ಬೇಕು, ಡಿಪೆಂಡೆನ್ಸಿ ಆಗಿಬಿಡುತ್ತೆ. ಯಾಕೆಂದ್ರೆ ನೀವು ಅವ್ರ ಹತ್ರ ದುಡ್ಡು ಇಸ್ಕೋತೀರಿ. ಸೊ ನೀವು ಹಾಗಿರಬೇಕು. ನಿಮ್ಗೆ ಯಾವ ಥರ ಇರಬೇಕು ನೀವು ಡಿಸೈಡ್ ಮಾಡಿ. ಅಂದರೆ ಯಾರೇ ರಿಟೈರ್ಮೆಂಟ್ ಪ್ಲಾನಿಂಗ್, ಯಾಕೆ ನನ್ನ ಮಕ್ಕಳು ನೋಡ್ಕೋತಾರೆ, ಮಕ್ಕಳು ನೋಡ್ಕೊಳ್ಳೋದು ಯಾವಾಗ ಅಂದರೆ ನಿಮ್ಮ ಹತ್ರ ದುಡ್ಡಿದ್ದಾಗ. ಒಂದು ವೇಳೆ ನಿಮ್ಮ ಮಕ್ಕಳು ಬಹಳ ಒಳ್ಳೆಯವರು ಅಂತ ಇಟ್ಕೊಳ್ಳಿ, ಆದರೂ ಕೂಡ ನಿಮ್ಮ ಹತ್ರ ದುಡ್ಡಿದ್ದರೆ ನಿಮಗೊಂದು ಸೆಲ್ಫ್ ಕಾನ್ಫಿಡೆನ್ಸು, ಭಾಳಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ವರ್ಷ ಬದುಕ್ತೀರಿ. ಯಾಕಂದರೆ ನಿಮಗೆ ಬೇಕಾದಂಗೆ ಜೀವನ ನಡ್ಸೋಕ್ಕಾಗತ್ತೆ. ಹಾಗಾಗಿ ಎಷ್ಟೋ ಜನ ಮಕ್ಕಳು ಮದುವೆಗೆ ದುಡ್ಡು ಖರ್ಚು ಮಾಡ್ತಾರೆ, ದುಡ್ಡು ಒಟ್ಟಾಗ್ತಿರ್ತಾರೆ. ಮಕ್ಕಳು ಮದುವೆಗೆ ದುಡ್ಡು ಒಟ್ಟಾಗಬೇಕು ಅಂತ ನಾನು ಹೇಳ್ತೀನಿ, ಮಕ್ಕಳು ಮದುವೆಗೆ ದುಡ್ಡೇ ಖರ್ಚು ಮಾಡಬೇಡಿ. ಅವ್ರು ಒಂದು ವೇಳೆ ಭಾಳ ದುಡ್ಡು ಖರ್ಚು ಮಾಡಿ ಮದುವೆ ಆಗಬೇಕು ಅಂತಿದ್ರೆ ಅವ್ರು ಮಾಡ್ಕೊಂಡು ನಿಮ್ಮ ರಿಟೈರ್ಮೆಂಟಿಗೆ ಆ ದುಡ್ಡನ್ನ ಎತ್ತಿಡಿ. ಮತ್ತು ರಿಟೈರ್ಮೆಂಟಿಗೆ ಎಷ್ಟೋ ಜನ ಹೇಳ್ತಾರೆ, ನಾನು ಒಂದು 35 ವರ್ಷ ಆಗಲಿ ಆಮೇಲೆ ಸೇವ್ ಮಾಡ್ತೀನಿ ಅಂತ. ನಾನು ಹೇಳೋದು ಫಸ್ಟ್ ಸಂಬಳದಿಂದ ಸೇವ್. ಅದೇ ಕೇಳಬೇಕು ಅಂತಿದ್ದೆ ನಾನು. ಚಿಕ್ಕ ವಯಸ್ಸಿಗೆ ರಿಟೈರ್ಮೆಂಟ್ ಸೇವಿಂಗ್ಸ್ನ ಶುರು ಮಾಡೋದು ಎಷ್ಟು ಮುಖ್ಯ ಮತ್ತು ಅದರ ಲಾಭ ಹೆಂಗೆ ಸಿಗುತ್ತೆ ಅಂತ ಹೇಳಿ, ಏನು ಡಿಫ್ರೆನ್ಸ್ ಮಾಡುತ್ತೆ ಅದು ಅಂತ. ನಾನು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಸಣ್ಣ ಸ್ಟೋರಿ ಇದೆ. ಅಬ್ದುಲ್ ಮತ್ತು ಚಿನ್ಮಯ್ ಅಂತ, ಇದಿಬ್ಬರು ನನ್ನ ಕಲೀಗ್ಸು, ಅವ್ರ ಸ್ಟೋರಿನೇ. ಓಕೆ. ಈಗ ಅಬ್ದುಲ್, ಚಿನ್ಮಯ್ ಇಬ್ಬರು, ಅವ್ರಿಗೆ 20 ವರ್ಷ ಆದಾಗ ಇಬ್ಬರು ಒಟ್ಟಿಗೆ ಓದಿ ಮುಗಿಸ್ತಾರೆ. ಓದಿ ಮುಗಿಸ್ಬಿಟ್ಟು ಕೆಲಸ ತಗೋತಾರೆ. ಅಬ್ದುಲ್ ಏನು ಮಾಡ್ತಾನೆ, ಫುಲ್ ಮಜಾ ಮಾಡ್ತಾನೆ, ದುಡ್ಡು ಬಂದಿದ್ದೆಲ್ಲ ಖರ್ಚು ಮಾಡ್ತಾನೆ, ಸೇವ್ ಮಾಡೋಕ್ಕೆ ಹೋಗಲ್ಲ. ಚಿನ್ಮಯ್ ಸ್ವಲ್ಪ ಬುದ್ಧಿವಂತ, 5,000 ರೂಪಾಯಿ ತಿಂಗಳ ಎತ್ತಿಡಕ್ಕೆ ಶುರು ಮಾಡ್ತಾನೆ ರಿಟೈರ್ಮೆಂಟಿಗೆ ಅಂತ. ಬರೀ 5,000 ರೂಪಾಯಿ ತಿಂಗಳ, ವರ್ಷಕ್ಕೆ 60,000. ಅವನಿಗೆ 20ರಿಂದ 30 ವರ್ಷ ಆಗೋ ತನಕ ಸೇವ್ ಮಾಡ್ತಾನೆ. 30 ವರ್ಷಕ್ಕೆ ಮದುವೆ ಆಗುತ್ತೆ, ಮಕ್ಕಳಾಗ್ತಾರೆ, ಇನ್ನು ಸೇವ್ ಮಾಡೋಕ್ಕಾಗಲ್ಲ, ಬಿಟ್ಬಿಡ್ತಾನೆ. ಈ ಅಬ್ದುಲ್ ಇದಾನಲ್ಲ, 20ರಿಂದ 30 ವರ್ಷ ತನಕ ಮಜಾ ಮಾಡ್ತಾನೆ, ದುಡ್ಡು ಸೇವ್ ಮಾಡಲ್ಲ. 30 ವರ್ಷ ಆಗುತ್ತೆ, ಈಗ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಅವನಿಗೆ ಫುಲ್ ವಯಸ್ಸಾಗುತ್ತೆ, ಈಗ ಸ್ವಲ್ಪ ರಿಯಲೈಸೇಷನ್ ಆಗುತ್ತೆ, ರಿಟರ್ನ್ ಏನು ಅಂತ ಸೇವ್ ಶುರು ಆಗುತ್ತೆ. ಈಗೇನು ಮಾಡ್ತಾನೆ ಅವನು, ಅಬ್ದುಲ್ಲು 30ನೇ ವರ್ಷದಿಂದ 60 ತನಕ ತಿಂಗಳಿಗೆ 5,000 ಸೇವ್ ಮಾಡ್ತಾನೆ. ಅಲ್ಲಿಗೆ ವರ್ಷಕ್ಕೆ 60,000, 30 ವರ್ಷಕ್ಕೆ 18 ಲಕ್ಷ. ಕರೆಕ್ಟ್ ಅಲ್ಲ? ಇವನು ಚಿನ್ಮಯು ತಿಂಗಳಿಗೆ 5,000, ವರ್ಷಕ್ಕೆ 60,000, 10 ವರ್ಷ ಸೇವ್ ಮಾಡ್ತಾನೆ, ಬರೀ 6 ಲಕ್ಷ. ಚಿನ್ಮಯ್ ಅವನಿಗೆ 20ರಿಂದ 30 ವರ್ಷದ ತನಕ 6 ಲಕ್ಷ ಸೇವ್ ಮಾಡ್ಯಾನೆ. ಅಬ್ದುಲ್ಲು 31ನೇ ವರ್ಷದಿಂದ 60ನೇ ವರ್ಷದ ತನಕ 18 ಲಕ್ಷ ಸೇವ್ ಮಾಡ್ಯಾನೆ. ನೀವು ಹೇಳಿ, 60 ವರ್ಷ ಆದ ದಿನ ಅವರಿಬ್ಬರಿಗೂ ಒಂದೇ ದಿನ 60 ವರ್ಷ ಆಗುತ್ತೆ, ಇಬ್ಬರು ರಿಟೈರ್ ಆಗ್ತಾರೆ. ಈಗ ಇಬ್ಬರಿಗೂ ದುಡ್ಡು ಬರುತ್ತೆ,
ಅಸ್ಯೂಮ್ 12% ರಿಟರ್ನ್ ತಗೊಳ್ಳಿ. ಮ್ಯೂಚುವಲ್ ಫಂಡ್ ಲಾಂಗ್ ಟರ್ಮಲ್ಲಿ ಕೊಟ್ಟರೆ 12% ರಿಟರ್ನಲ್ಲಿ 18 ಲಕ್ಷ ಸೇವ್ ಮಾಡಿರುವ ಅಬ್ದುಲಿಗೆ ಜಾಸ್ತಿ ದುಡ್ಡು ಬರುತ್ತಾ, ಚಿನ್ಮಯಿಗೆ ಜಾಸ್ತಿ ದುಡ್ಡು ಬರುತ್ತಾ? ಕಾಂಪೌಂಡ್ ಇಂಟ್ರೆಸ್ಟ್ ಆಗಿ ಅದು ಚಿನ್ಮಯಿಗೆ ಜಾಸ್ತಿ ಬರಬೇಕು. ಚಿನ್ಮಯಿಗೆ ಎಷ್ಟು ಬರುತ್ತೆ ಅಂತ? ಚಿನ್ಮಯಿಗೆ 3.5 ಕೋಟಿ ಬರುತ್ತೆ. ಓಕೆ. ಅಬ್ದುಲ್ಲಿಗೆ 1.25 ಕೋಟಿ ಬರುತ್ತೆ. ಲೆಕ್ಕ ಹಾಕಿ, ಇವನು ಸೇವ್ ಮಾಡಿರೋದು 3 ಪಟ್ಟು. ಹೌದು. ಅಬ್ದುಲ್ಲು ಚಿನ್ಮಯಿನ 3 ಪಟ್ಟು ಸೇವ್ ಮಾಡ್ಯಾನೆ, ಆದರೆ ಅವನಿಗೆ ಬರೋದು ಅರ್ಧ, 1.25 ಕೋಟಿ. ಚಿನ್ಮಯಿ ಬರೀ 6 ಲಕ್ಷ ಸೇವ್ ಮಾಡ್ಯಾನೆ, ಅವನಿಗೆ ಬರೋದು 3.5 ಕೋಟಿ. ಯಾಕೆ ಎಂಗೇಜಲ್ಲಿ ಸೇವ್ ಮಾಡಬೇಕು ಅಂದ್ರೆ ಅದಕ್ಕೋಸ್ಕರ ಮ್ಯಾಜಿಕ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ಅಷ್ಟೇ. ಕಾಂಪೌಂಡ್ ಇಂಟ್ರೆಸ್ಟ್ನ 8th ವಂಡರ್ ಆಫ್ ದ ವರ್ಲ್ಡ್ ಅಂತಾರೆ. ಓಕೆ. ನಿಮ್ಗೆ ಅದೊಂದು ಗೊತ್ತಿದ್ಬಿಟ್ರು ಅಂದರೆ ಆಟೋಮೆಟಿಕಲಿ ಅದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಹೇಗೆ ಇವತ್ತು ಶ್ರೀಮಂತರು ಆಗ್ತಾನೆ ಇದ್ದಾರೆ, ಕಾರಣ ಕಾಂಪೌಂಡ್ ಇಂಟ್ರೆಸ್ಟ್. ಯಾಕಂದ್ರೆ ಅದು ಬೇಸ್ ದೊಡ್ಡ ಇದೆ, ಅದನ್ನು ಬೆಳೆಸ್ತಾ ಇರ್ತಾರೆ. ಸೊ ಹಾಗಾಗಿ ಬೇಗ ಯಂಗ್ ಏಜಲ್ಲಿ ರಿಟೈರ್ಮೆಂಟಿಗೆ ಸೇವ್ ಮಾಡಬೇಕು. ನೀವು ಕಾಯಿಲೆ ಬಿಡಿ, ಮದುವೆ ಆಗಲಿ, ಮಕ್ಕಳಾಗಲಿ, ವಯಸ್ಸಾಗಲಿ ಅಂತ. ವಯಸ್ಸಾದ್ಮೇಲೆ ನೀವು ಸೇವ್ ಮಾಡೋಕ್ಕಾಗಲ್ಲ. ಹೌದು. ರಿಟೈರ್ಮೆಂಟ್ ಸೇವಿಂಗ್ ಅಂತ ಬಂದಾಗ ಈಗ ಎಲ್ರಿಗೊಂದು ಪರ್ಸೆಪ್ಷನ್ ಏನಂದರೆ, ಸರ್ಕಾರಿ ಉದ್ಯೋಗಿಗಳಿಗೆ ಸಿಗುತ್ತಪ್ಪ, ಅವ್ರ ಸ್ಯಾಲರಿ ಕಟ್ ಆಗ್ತಿರುತ್ತೆ, ಆಮೇಲೆ ಬರುತ್ತೆ ಅಂತ ಹೇಳಿ. ರಿಟೈರ್ಮೆಂಟ್ ಆದಾಗ ದೊಡ್ಡ ಬಲ್ಕ್ ಅಮೌಂಟ್ ಬರುತ್ತೆ ಅವ್ರಿಗೆ, ಅವ್ರು ಮಾಡ್ಕೋತಾರೆ. ಅಥವಾ ಇದು ತುಂಬ ಒಳ್ಳೆ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡೋರಿಗೆ PF ಇರುತ್ತೆ, ಅದು ಕೂಡ ವಿಡ್ರಾಲ್ ಮಾಡ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಆ ರೀತಿ ಪರ್ಸೆಪ್ಷನ್ ಇದೆ. ಈ ಪ್ರೈವೇಟ್ನಲ್ಲಿ ಕೆಲಸ ಮಾಡೋರು, ಸಣ್ಣ ಸ್ಯಾಲ್ರಿ ಕೆಲಸ ಮಾಡೋರು, ಮಿಡ್ ಮತ್ತು ಲೋವರ್ ಇನ್ಕಮ್ ಸ್ಲ್ಯಾಬ್ನಲ್ಲಿ ಬರೋರು, ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ದಿನಗೂಲಿಲಿ ಕೆಲಸ ಮಾಡೋರು, ಇವರು ಕೂಡ ರಿಟೈರ್ಮೆಂಟ್ ಸೇವಿಂಗ್ ಮಾಡ್ಬೋದು ಅಂದರೆ ಯಾವ ಇನ್ಸ್ಟ್ರೂಮೆಂಟ್ಸ್ ಇದೆ ಅವರಿಗೆ ಅಂತ? ಅದು ಮಾಡಲೇಬೇಕು. ಮಾಡ್ಬೋದು ಅಲ್ಲ, ಮಾಡಲೇಬೇಕು. ನೀವು ಮಾಡೋಕ್ಕಾಗಲ್ಲ ಅಂತ ಹೇಳಂಗಿಲ್ಲ. ಯಾಕೆ ಅಂದರೆ ಆದಾಯ ಇದ್ದಾಗನೇ ನಾವು ಕೈಗೆ ಬಾಯಿಗೆ, ತಿಂಗಳ ಸಂಬಳ ಬರುವಾಗನೇ ನಾವು ಮಂತ್ ಎಂಡಿಗೆ ದುಡ್ಡಿರಲ್ಲ. ನಾಳೆ ನಿಮ್ಗೆ ಏನು ಆದಾಯ ಇಲ್ದಿದ್ದಾಗ ಹೇಗೆ ಜೀವನ ಮಾಡ್ತೀರಿ? ಸೊ ಹಾಗಾಗಿ ಮಾಡಲೇಬೇಕು. ಹೇಗೆ ಮಾಡ್ಬೋದು ಅಂದರೆ ಭಾಳ ಸಿಂಪಲ್ಲು. ನಾನು ಮೊದಲೇ ಹೇಳ್ತಾ ಇದ್ದೆ, ಸೇವಿಂಗ್ಸ್ ಮಾಡುವಾಗ ನೀವೇನು ಮಾಡಬೇಕು ಅಂದರೆ, ನೀವು ಸೇವಿಂಗ್ಸನ್ನು ಫಸ್ಟ್ ಮಾಡಿ ಆಮೇಲೆ ಖರ್ಚು ಮಾಡಬೇಕು. ಹಾಗೆ ನೀವು ರಿಟೈರ್ಮೆಂಟಿಗೆ 1,000 ರೂಪಾಯಿನೋ 2,000 ರೂಪಾಯಿನೋ ಎತ್ತಿಟ್ಬಿಡಿ. ಅದನ್ನು ನಾವು ಬಂದೇ ಇಲ್ಲ ಅಂದ್ಕೊಳ್ಳಿ, ಸೊ ಸೇವ್ ಮಾಡಲೇಬೇಕು. ಆಮೇಲೆ ರಿಟೈರ್ಮೆಂಟ್ ಫಂಡಿನ ದುಡ್ಡನ್ನು ಭಾಳಷ್ಟು ಜನ ಏನು ಮಾಡ್ತಾರೆ, ಎಷ್ಟೋ ಜನ ಸೇವ್ ಮಾಡೋಕ್ಕೆ ಶುರು ಮಾಡ್ತಾರೆ, ಬಟ್ ಮಧ್ಯದಲ್ಲಿ ತೆಗಿತಾರೆ. ಮಗನ ಎಜುಕೇಷನಿಗೆ ಕಟ್ಟಬೇಕು, ಮಗಳಿಗೆ ನಾವು ಮದುವೆ ಮಾಡಬೇಕು, ಇನ್ನೆಲ್ಲೋ ಫಾರಿನ್ ಟ್ರಿಪ್ ಹೋಗಬೇಕು, ಇನ್ನೆಂಥದೋ ಮಾಡಬೇಕು ಅಂತ ತೆಗಿತಾರೆ. ರಿಟೈರ್ಮೆಂಟ್ ಫಂಡಿನ ದುಡ್ಡನ್ನು ದಯವಿಟ್ಟು ಎಂತಕ್ಕೂ ತೆಗಿಬೇಡಿ. ಆಮೇಲೆ ಭಾಳಷ್ಟು ಜನ ಅನ್ಕೋತಾರೆ, ರಿಟೈರ್ಮೆಂಟ್ ಫಂಡ್ ಅಂದ ತಕ್ಷಣ ಯಾವುದೋ ಒಂದು ರಿಟೈರ್ಮೆಂಟ್ ಪ್ಲಾನನ್ನು ಇನ್ಶೂರೆನ್ಸ್ ಕಂಪ್ನಿನ ಕೊಂಡ್ಕೋಬೇಕು ಅಂತ. ತಪ್ಪು. ನೀವು ರಿಟೈರ್ಮೆಂಟಿಗೆ ನೀವು ಇನ್ಶೂರೆನ್ಸ್ ಪ್ಲಾನ್ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಮ್ಯೂಚುವಲ್ ಫಂಡೇ ಬೇಕು ಅಂತ ಇಲ್ಲ. ನೀವು ರಿಟೈರ್ಮೆಂಟ್ ಪ್ಲ್ಯಾನನ್ನು ಭಾಳ ಬೇರೆ ಬೇರೆ ವೆರೈಟಿಯಾಗಿ ಕ್ರಿಯೇಟ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಇದು ಇನ್ಫ್ಯಾಕ್ಟ್ ಪ್ರಮೋಟ್ ಆಗಿಲ್ಲ, ರಿವರ್ಸ್ ಮಾರ್ಟ್ಗೇಜ್ ಅಂತ ಇದೆ. ಏನಂದರೆ, ನನ್ನ ಕನಸಿನ ಮನೆ ಕಟ್ಟಬೇಕು, ನನ್ನ ಮನೇಲಿ ನಾನು ಬದುಕಿರಬೇಕು ಅಂತ ಆಸೆ ಉಂಟು. ನನಗೊಂದು ಬಂದು ದುಡ್ಡನ್ನೆಲ್ಲ ಹಾಕಿ ನಾನು ಮನೆ ಕಟ್ತೀನಿ. ನನಗೆ 60 ವರ್ಷ ಆಗುತ್ತೆ, ನನ್ನ ಮನೆ ಬೆಲೆ 1 ಕೋಟಿ. ಈಗ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಮಗ ಸೊಸೆ ಫಾರಿನಿಗೆ ಹೋಗ್ಬಿಟ್ಟಾರೆ, ಅಪ್ಪಂಗೆ ದುಡ್ಡು ಕಳಿಸಲ್ಲ. ನಾನು ಗಂಡ ಹೆಂಡ್ತಿ ಏನು ಮಾಡಬೇಕೀಗ? ಸೊ ನಾವೇನು ಮಾಡ್ಬೋದು, 1 ಕೋಟಿ ರೂಪಾಯಿ ಮನೆಯನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಮಾರ್ಟ್ಗೇಜ್ ಮಾಡ್ತೀನಿ. ನಾನು ಅದೇ ಮನೇಲಿ ಇರ್ತೀನಿ, ನಾವು ಮನೆ ಖಾಲಿ ಮಾಡಲ್ಲ, ಅದೇ ಮನೇಲಿ ಇರ್ತೀನಿ. ಇದ್ಕೊಂಡು ನಾನೇನು ಮಾಡ್ತೀನಿ, ಈ 1 ಕೋಟಿ ರೂಪಾಯಿ ಮನೆ ಮೇಲೆ ಬ್ಯಾಂಕಿಂದ ಒಂದು 60 ಲಕ್ಷ ಸಾಲ ಕೊಡ್ತಾರೆ. ಆ 60 ಲಕ್ಷದಲ್ಲಿ 15 ಲಕ್ಷ ಇಮಿಡಿಯೇಟ್ಲಿ ಕೊಡ್ತಾರೆ, ಉಳಿದ ದುಡ್ಡನ್ನು ತಿಂಗಳ 5 ವರ್ಷ ಕೊಡ್ತಾರೆ. ಓಕೆ. ನಾನು ಈ ದುಡ್ಡನ್ನು ಸಾಲ, ಬಡ್ಡಿ, ಅಸಲು ಮತ್ತು ಬಡ್ಡಿ ಎರಡೂ ನಾನಿರುವ ತನಕ, ನನ್ನ ಹೆಂಡತಿ ಇರೋ ತನಕ ಕಟ್ಟೋದು ಬೇಡ. ನಾವಿಬ್ಬರು ಸತ್ತೋದ ಮೇಲೆ ಬ್ಯಾಂಕ್ನವ್ರು ಬಂದು ಮನೆ ತಗೋತಾರೆ. ಓಕೆ. ಮತ್ತು ಪ್ರತಿ 5 ವರ್ಷಕ್ಕೊಂದ್ಸರಿ ರಿವ್ಯಾಲ್ಯೂಯೇಷನ್ ಮಾಡಿಸ್ಬೋದು. 1 ಕೋಟಿ ರೂಪಾಯಿ ಮನೆ 1.5 ಕೋಟಿ ಆಗಿದೆಯಾ 5 ವರ್ಷಕ್ಕೆ, ಅವಾಗ ಮತ್ತೆ ಎಕ್ಸ್ಟ್ರಾ ಲೋನ್ ಕೊಡ್ತಾರೆ. ಸೊ ಇದು ರಿವರ್ಸ್ ಮಾರ್ಟ್ಗೇಜ್ ಅಂತ. ಮಾರ್ಟ್ಗೇಜ್ ಅಂದರೆ ಏನು? ನೀವು ಮಾರ್ಟ್ಗೇಜ್ ಮಾಡಿ ಲೋನ್ ತೊಗೊಳ್ತೀರಿ, ಕಟ್ಟಬೇಕು ನೀವು. ಇಲ್ಲಿ ರಿವರ್ಸ್ ಮಾರ್ಟ್ಗೇಜ್ ಹಾಗಲ್ಲ, ಕಟ್ಟೋದಿಲ್ಲ ನೀವು ಬದುಕಿರೋ ತನಕ. ನೀವು ಒಂದು ವೇಳೆ 100 ವರ್ಷದ ತನಕ ಬದುಕಿದ್ರು ಕೂಡ ಬ್ಯಾಂಕ್ನವ್ರು ಬಂದು ಬಡ್ಡಿ ಕೇಳಲ್ಲ, ಸಾಲ ಕೇಳಲ್ಲ. ಸೊ ಈ ರಿವರ್ಸ್ ಮಾರ್ಟ್ಗೇಜ್ ನಮ್ಮ ದೇಶದಲ್ಲಿ ಇದೆ. ಅವ್ರು ಇಲ್ಲ ಆದ್ಮೇಲೆ ಅವ್ರು ಮಕ್ಕಳಿಗೆ ಹೋಗಲ್ಲ. ಮಕ್ಕಳು ಒಂದು ವೇಳೆ ಬೇಕು ಅಂದ್ರೆ ಬ್ಯಾಂಕ್ನವ್ರು ಹೇಳ್ತಾರೆ, ನೋಡಪ್ಪ ನಿಮ್ಮ ಅಪ್ಪ ಮಾಡಿದ ಸಾಲ ಎಷ್ಟಿದೆ ಕಟ್ಟು. ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದ್ದ ಮನೆ ಉಳಿಸ್ಕೋಬೇಕು ಅಂದ್ರೆ, ಈಗ ಅಪ್ಪ ಅಮ್ಮನ ನೋಡ್ಕೊಳ್ದಿರೋ ಮಕ್ಕಳಿಗೆ ಇದು ದೊಡ್ಡ ಪನಿಷ್ಮೆಂಟು ಆಗುತ್ತೆ. ಸೊ ನೀವೇನು ಮನೆ ಮಾರ್ತಿಲ್ಲ. ಮತ್ತೆ ಎಷ್ಟೋ ಜನ ಯಾಕೆ ಮಾಡಲ್ಲ ಹಂಗೆ ಅಂದ್ರೆ, ನನಗೆ ನನ್ನ ಮನೇಲಿ ಇರಬೇಕು ಅಂತ. ಈಗ ಮನೆ ಮಾರಕ್ಕೆ ಇಷ್ಟ ಆಗಲ್ಲ, ಕನಸಿನ ಮನೆ. ಹಾಗಾಗಿ ನಾನು ಹೇಳೋದು, ನೀವು ರಿಟೈರ್ಮೆಂಟ್ ಅಂದ ತಕ್ಷಣ ನೀವು ರಿಟೈರ್ಮೆಂಟ್ ಫಂಡನ್ನು ಸೆಪ್ರೇಟಾಗೇನೋ ಕ್ರಿಯೇಟ್ ಮಾಡಬೇಕು ಅಂತಿಲ್ಲ, ನೀವು ಲಿಕ್ವಿಡ್ ಫಾರ್ಮಲ್ಲಿ ಇಡಬೇಕು ಅಂತಿಲ್ಲ. ನೀವು ಒಂದು ಮನೆ ಕಟ್ಟಿ, ಬಟ್ ಆದರೆ ಅರ್ಬನ್ ಏರಿಯಾದಲ್ಲಿ ಇರಬೇಕು. ನೀವು ಹಳ್ಳಿಯಲ್ಲಿ ಮನೆ ಕಟ್ಟಿದ್ರೆ ರಿವರ್ಸ್ ಮಾರ್ಟ್ಗೇಜ್ ಆಗಲ್ಲ. ಸೊ ನೀವು ಸಿಟಿ ಲಿಮಿಟ್ಸಲ್ಲಿ ಇದ್ದರೆ, ಇವನ್ ತಾಲೂಕು ಸೆಂಟ್ರಲ್ಲಿ ಮುನ್ಸಿಪಾಲಿಟಿ ಒಳಗಡೆ ಬಂದರೂ ಕೂಡ ನೀವು ರಿವರ್ಸ್ ಮಾರ್ಟ್ಗೇಜ್ ಮಾಡ್ಬೋದು. ಆ ಥರ ಮಾಡಿ ಕೂಡ ಮಾಡ್ಬೋದು. ಹಾಗಾಗಿ ನೀವು ಉಳಿತಾಯ ಮಾಡೋಕ್ಕೆ 100 ದಾರಿ ಇದೆ. ಉಳಿತಾಯ ಮಾಡಿ, ಒಂದು ಕನಸಿನ ಮನೆ ಕಟ್ಟಿ, ನಿಮ್ಮ ರಿವರ್ಸ್ ಮಾರ್ಟ್ಗೇಜ್ ನಿಮ್ಮ ರಿಟೈರ್ಮೆಂಟಿಗೆ ಅದಾಗತ್ತೆ. ಬಟ್ ಆದರೆ ಒಂದು ನೆನ್ಪಿಟ್ಕೊಳ್ಳಿ,
ಎಂಥದ್ದೇ ಕಷ್ಟ ಬಂದರೂ ಮಗನ ಹೆಸರಿಗೋ ಮಗಳ ಹೆಸರಿಗೋ ಮಾಡಬೇಡಿ. ಎಷ್ಟೋ ಮನೆಯಲ್ಲಿ ಏನಾಗುತ್ತೆ, ಮಗಳ ಹೆಸರಿಗೆ ಮನೆ ಮಾಡ್ತಾರೆ. ರಿಟೈರ್ಮೆಂಟಿಗೆ ಟೈಮಲ್ಲಿ ವಯಸ್ಸಾಗಿರುತ್ತೆ, ಆ ಮಗ ಅಥವಾ ಮಗಳು ನೋಡ್ಕೊಳ್ಳಲ್ಲ. ಹಾಗಾಗಬಾರ್ದು. ಈಗಂತೂ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ವಯಸ್ಸಾದವ್ರು ನೋಡ್ತಾ ಇದ್ರೆ ಗೊತ್ತಾಗಲಿ ಅವರಿಗೆ. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ, ನೀವು ಒಂದು ವೇಳೆ ಮಗಳ ಹೆಸರಿಗೆ ಮನೆ ಮಾಡಿದರೆ ನಿಮ್ಮ ಆಸ್ತಿಯನ್ನು, ಅವ್ರು ನಿಮ್ಮನ್ನು ನೋಡ್ಕೊಂಡಿಲ್ಲ ಅಂದರೆ ನೀವು ಕೋರ್ಟಿಗೆ ಹೋದರೆ ಅದನ್ನು ನೀವು ವಾಪಸ್ ಪಡ್ಕೊಬೋದು. ಅದು ಕೂಡ ಹಕ್ಕಿದೆ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಸೊ ಹಾಗಾಗಿ ರಿಟೈರ್ಮೆಂಟ್ ಅಂದ ತಕ್ಷಣ ಬರೀ ಉಳಿತಾಯ ಮಾಡೋದನ್ನ ಹೇಳ್ಕೊಡೋದಲ್ಲ, ಅವರ ಹಕ್ಕುಗಳಿದಾವಲ್ಲ ಅದನ್ನ ಎಜುಕೇಟ್ ಮಾಡೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಈಗ ಪಾಪ್ಯುಲರ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಸೇವಿಂಗ್ಸಿಗೆ ಸದ್ಯದ ಮಟ್ಟಿಗೆ ಭಾರತದಲ್ಲಿ PPF, NPS, ಇದೆರಡರ ಬಗ್ಗೆ ಸ್ವಲ್ಪ ಡೆಫಿನೇಷನ್ ಕೊಡ್ಬೋದಾ? ಯಾವುದು ಹೆಚ್ಚು ಸೂಕ್ತ ಅಂತ ಕಾಮನ್ ಪಬ್ಲಿಕ್ಗೆ, ಮಿಡ್ ಮತ್ತು ಲೋಯರ್ ಇನ್ಕಮ್ ಅವರಿಗೆ ಇದೆಲ್ಲ ತುಂಬ ಮ್ಯಾಟರ್ ಆಗುವಂಥದ್ದು, ಈ ರಿಟೈರ್ಮೆಂಟ್ ಸೇವಿಂಗ್ಸ್ ಎಲ್ಲ. ಅವರು ಯಾವ್ದು ಚೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳಿ? ನೋಡಿ, PPF ಮೊದಲೆಲ್ಲ ಅಟ್ರಾಕ್ಟಿವ್ ಆಗಿತ್ತು. ಓಕೆ, ನಮಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಲ್ಲ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಮತ್ತು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡು ಆಲ್ಮೋಸ್ಟ್ ಎರಡು ಸೇಮ್ ರಿಟರ್ನ್ಸ್ ಕೊಡ್ತಾ ಇತ್ತು. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂದ್ರೆ ನಮ್ಗೆ ಆಫೀಸಲ್ಲಿ ಕಂಪನಿಗಳು ಮಾಡಿಕೊಡುವಂಥ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ವಾಲಂಟ್ರಿ ಆಗಿ ನಾವು ಹಾಕ್ಬೇಕು. ಬಟ್ ಆದರೆ PPF ಇನ್ ಇಂಟ್ರೆಸ್ಟ್ ರೇಟ್ ಈಗ ಕಡಿಮೆ ಆಗ್ತಾ ಬಂದಿದೆ. 7.1 ಇತ್ತು, ಈಗ ಮತ್ತೂ ಕಡಿಮೆ ಆಗಿದೆ. ಸೊ ಹಾಗಾಗಿ ನನ್ನ ಪ್ರಕಾರ ಮುಂದೊಂದು ದಿನ ನಿಮಗೆ PPF FD ರಿಟರ್ನ್ಸ್ ಕೊಡುತ್ತೆ. ಸೊ ಹಾಗಾಗಿ PPF ನಿಮಗೆ ರಿಟೈರ್ಮೆಂಟಿಗೆ ನೀವು ಸೇವ್ ಮಾಡೋದು ಪ್ರಯೋಜನ ಇಲ್ಲ, ಇನ್ಫ್ಲೇಷನ್ ಬೀಟ್ ಮಾಡಲ್ಲ ಅದನ್ನು. ಸೊ ಹಾಗಾಗಿ PPF ಬೇಡ. NPS ಇದೆಯಲ್ಲ, ನ್ಯಾಷನಲ್ ಪೆನ್ಷನ್ ಸ್ಕೀಮು, ಎಷ್ಟೋ ಜನಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇದೆ. NPS ಸರ್ಕಾರದ್ದು ಗ್ಯಾರಂಟಿಡ್ ಅಂತ. ಅಲ್ಲಿ ಏನು ಮಾಡ್ತಾರೆ ಅಂದರೆ, NPS ಅಲ್ಲಿ ನಿಮಗೆ 50 ವರ್ಷದ ಕಡಿಮೆ ಇದ್ದರೆ 75% ದುಡ್ಡನ್ನು ಇಕ್ವಿಟಿಲಿ ಹಾಕ್ತಾರೆ, ಇನ್ನು 25% ಡೆಟ್ಟಲ್ಲಿ ಹಾಕ್ತಾರೆ. 50 ವರ್ಷ ದಾಟಿದ ಮೇಲೆ ಚೇಂಜ್ ಆಗುತ್ತೆ ಅದು. ಸೊ ನಿಮ್ಗೆ ಅದ್ರ ರಿಟರ್ನ್ಸ್ ಚೆನ್ನಾಗಿದೆ. ಇಲ್ಲಿ ಲಾಕ್ಡೌನ್ಗಿಂತ ಮೊದಲು, ಈಗ ಮಾರ್ಕೆಟ್ ಕ್ರ್ಯಾಶ್ ಆಗೋಕ್ಕೂ ಮೊದಲು ಸುಮಾರು 10%, 9% ರಿಟರ್ನ್ ಅಂತೂ ಬರ್ತಾ ಇತ್ತು ಆ್ಯನ್ಯುವಲಿ. ಸೊ ಹಾಗಾಗಿ NPS ಒಳ್ಳೆಯದೇ, ಅದು ಏನು ನನ್ನ ಪ್ರಕಾರ ಒಳ್ಳೆಯದೇ, ಏನು ಇದಿಲ್ಲ. ಬಟ್ ಆದರೆ ಜನಸಾಮಾನ್ಯರಿಗೆ ಒಂದು ವೇಳೆ ನಾನು ಎಲ್ಲಿ ಮಾಡಲಿ, NPS ಬಿಟ್ಟು ಬೇರೆ ಏನು ಮಾಡ್ಬೋದು ಅಂದರೆ ಮ್ಯೂಚುವಲ್ ಫಂಡ್ SIP ಬೆಟ್ರು. ಅದನ್ನೇ ಕೇಳೋಣ ಅನ್ಕೊಂಡೆ. ಈಗ ಇದು NPS ತುಂಬ ರಿಸ್ಟ್ರಿಕ್ಟೆಡ್ ಆಗಿರೋದ್ರಿಂದಾಗಿ ಅದರಲ್ಲಿ ವಿಡ್ರಾವಲ್ದೆಲ್ಲ ತುಂಬ ಕಷ್ಟ ಇದೆ. ಆದ್ಮೇಲೆ ಅಲ್ಲ, ಅದು ಒಳ್ಳೇದು. ಇಡೀ ಟರ್ಮಲ್ಲಿ ತುಂಬ ಕಮ್ಮಿ ಸರಿ ತೆಗಿಲಿಕ್ಕಾಗತ್ತೆ, 2 ಸಲಿಂದ 3 ಸಲಿಂದ ಅದು ಒಳ್ಳೇದು ಆ್ಯಕ್ಚುಲಿ. ಯಾಕೆ ಗೊತ್ತಾ, ನೀವು ರಿಟೈರ್ಮೆಂಟ್ ಫಂಡನ್ನು ಮೊದಲು ತೆಗಿಬಾರ್ದು, ತೆಗೆದು ಬಿಟ್ರೆ ನಾಳೆ ಇಂಟೆನ್ಷನ್ನೇ ಸರ್ವ್ ಆಗಲ್ಲ. ಹೌದು, ಹಾಗಾಗಿ ಆ ರಿಸ್ಟ್ರಿಕ್ಷನ್ಸ್ ಒಳ್ಳೇದು. ಬಟ್ ಆದರೆ ಮ್ಯೂಚುವಲ್ ಫಂಡಿಗೆ ಕಂಪೇರ್ ಮಾಡಿದ್ರೆ NPS ಅಲ್ಲಿ ರಿಟರ್ನ್ಸ್ ಕಡಿಮೆ. ಬಟ್ ಆದರೆ NPS ಅಲ್ಲಿ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಚಾರ್ಜಸ್ ಭಾಳ ಕಡಿಮೆ. ಇದು ಪೆನ್ಷನ್ ಬ್ರೋಕರೇಜ್ PFRDA ಅಂತ ಸರ್ಕಾರ ಸೆಟಪ್ ಮಾಡಿದೆ ಒಂದು ಬಾಡಿ. ಈಗ RBI ಇದ್ದಂಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗೆ ಎಲ್ಲ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ IRDA ಥರ PFRDA ಅಂತ ಸರ್ಕಾರ ಕ್ರಿಯೇಟ್ ಮಾಡಿದೆ. ಈ PFRDA ಅವ್ರು ಏನು ಮಾಡಿದ್ದಾರೆ, 7 ಫಂಡ್ ಮ್ಯಾನೇಜರ್ಸ್ನ ಅಪಾಯಿಂಟ್ ಮಾಡಿದೆ. HDFC, ICICI, LIC, 7 ಫಂಡ್ ಮ್ಯಾನೇಜರ್ಸ್ ಇದ್ದಾರೆ. ಅವ್ರೇನು ಮಾಡ್ತಾರೆ, ನಿಮ್ಮ ಹತ್ರ NPS ಕಾಂಟ್ರಿಬ್ಯೂಟ್ ಮಾಡ್ತಿರಲ್ಲ, ಅಲ್ಲಿ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಚಾರ್ಜಸ್ 1.5% ತನಕ ಬರುತ್ತೆ. ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಹೋಗ್ತಿರಲ್ಲ, ಇಲ್ಲಿ ಭಾಳ ಕಡಿಮೆ, ಅದೆಷ್ಟೋ 0.1% ಏನೋ ಬರುತ್ತೆ ಅಷ್ಟೇ. ಭಾಳ ಕಡಿಮೆ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್, ಮತ್ತು ರಿಟರ್ನ್ಸು ಡಿಸೆಂಟ್ ಆಗಿದೆ. ಮುಂದೊಂದು ವೇಳೆ ಫಂಡ್ ಮ್ಯಾನೇಜ್ಮೆಂಟ್ ಇನ್ನೂ ಎಫಿಷಿಯೆಂಟ್ ಆಗಿ ರಿಟರ್ನ್ ಜಾಸ್ತಿ ಆದರೆ ಮ್ಯೂಚುವಲ್ ಫಂಡು ಬೀಟ್ ಮಾಡುತ್ತೆ. ಸೊ ಹಾಗಾಗಿ NPS ಅಲ್ಲಿ ಮತ್ತೆ ರಿಸ್ಟ್ರಿಕ್ಷನ್ಸ್ ಇರೋದು ಒಳ್ಳೇದು. ಯಾಕಂದ್ರೆ ನಾಳೆ ಅರ್ಜೆಂಟಿಗೆ ದುಡ್ಡು ಬೇಕು ಅಂತ ತೊಗೊಂಡ್ಬಿಟ್ಟು ಇವರು ನಾಳೆ ರಿಟೈರ್ಮೆಂಟಿಗೆ ಇರಲ್ಲ. ಮ್ಯೂಚುವಲ್ ಫಂಡಲ್ಲಿ ಹಾಗಲ್ಲ, ನೀವು ಫ್ಲೆಕ್ಸಿಬಿಲಿಟಿ ಎಲ್ಲ ಇರುತ್ತೆ, ದುಡ್ಡು ಬೇಕಾದಾಗ ತಗೊಬಿಡ್ತೀರಿ, ರಿಟೈರ್ಮೆಂಟ್ ಪರ್ಪಸ್ ಸರ್ವ್ ಆಗಲ್ಲ. ಸೊ ಹಾಗಾಗಿ ಮ್ಯೂಚುವಲ್ ಫಂಡು ಉತ್ತಮ. ಯಾಕೆಂದರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಆದರೆ ನಿಮಗೆ ಲಾಂಗ್ ಟರ್ಮ್ ಒಂದು 12% ಅಂತೂ ಒಳ್ಳೆ ರಿಟರ್ನ್ಸ್ ಬರುತ್ತೆ. 20 ವರ್ಷ 30 ವರ್ಷಕ್ಕೆ ಹೂಡಿಕೆ ಮಾಡಿದಾಗ 12% ಕಂಫರ್ಟಬಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಮ್ಯೂಚುವಲ್ ಫಂಡ್ ಬೆಟ್ರು. ಬಟ್ ನಿಮಗೆ ಆ ಕನ್ವೀನಿಯನ್ಸ್ನ ಮಿಸ್ಯೂಸ್ ಮಾಡ್ಕೋಬೇಡಿ, ಆ ಫ್ಲೆಕ್ಸಿಬಿಲಿಟಿನ ಮಿಸ್ಯೂಸ್ ಮಾಡ್ಕೋಬೇಡಿ. ಮತ್ತು ಎಷ್ಟೋ ಜನ ಹೇಳ್ತಾರೆ, ಈಗ ಓಕೆ ನಿಮ್ಮ ಹತ್ರ ಟಫ್ ಕಮಿಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಡೆಟ್ ಮ್ಯೂಚುವಲ್ ಫಂಡ್ ಬೆಟರ್ ಅಂತ ಹೇಳೋದು ಕೂಡ ಕೇಳಿದ್ದೀನಿ ನಾನು. ಬಿಕಾಸ್ ಅಲ್ಲಿ ಅಷ್ಟೊಂದು ಫ್ಲಕ್ಚುಯೇಷನ್ಸ್ ಆಗಲ್ಲ, ಮಾರ್ಕೆಟಲ್ಲಿ ಆಗೋವಂಥ ಫ್ಲಕ್ಚುಯೇಷನ್ಸ್ ಈ ಫಂಡ್ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಸೊ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಇಟ್ಟರೂ ಕೂಡ ಒಂದು 9ರಿಂದ 10% ಮಿನಿಮಮ್ ಬಂದೇ ಬರುತ್ತೆ ಅನ್ನೋದೊಂದು ಗ್ಯಾರಂಟಿ ಇದೆ. ಹಾಗಾಗಿ ಅಲ್ಲೂ ಕೂಡ ರಿಟೈರ್ಮೆಂಟ್ ಸೇವಿಂಗ್ ಮಾಡ್ಬೋದು ಅಂತ ಹೇಳೋರನ್ನ ಕೂಡ ಕೇಳಿದ್ದೀನಿ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್? ನೋಡಿ, ಈಗ ನಾನು ಈ ದುಡ್ಡನ್ನು ಬ್ಯಾಂಕಲ್ಲಿ FD ಮಾಡ್ತೀನಿ. ಜನ ಎಷ್ಟೋ ಜನ ಏನು ಅನ್ಕೋತಾರೆ ಅಂದರೆ ಡೆಟ್ ಮ್ಯೂಚುವಲ್ ಫಂಡ್ ಅಂದರೆ ಹಾಗೆ ಅಂತಾರೆ. ಇಲ್ಲಿ ಡೆಟ್ ಇನ್ಸ್ಟ್ರೂಮೆಂಟ್ ಅಂತೀವಲ್ಲ, ಅಲ್ಲಿ 3 ಥರ ಬರುತ್ತೆ. ಒಂದು ಬ್ಯಾಂಕ್ FD, ಇನ್ನೊಂದು ಕಾರ್ಪೊರೇಟ್ FD ಅಂತೀವಿ. ಜನ ಕನ್ಫ್ಯೂಸ್ ಮಾಡ್ಕೊಂಡು ಅದು ಬ್ಯಾಂಕ್ FD ಅನ್ಕೋತಾರೆ. 3ನೇದು ಡೆಟ್ ಮ್ಯೂಚುವಲ್ ಫಂಡ್. ಇದನ್ನು ಒಟ್ಟಿಗೆ ಸೇರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಜನರಿಗೆ ಅರ್ಥ ಆಗುತ್ತೆ. ಬ್ಯಾಂಕ್ FD ಹೆಂಗಂದ್ರೆ, ನನ್ನ ಹತ್ರ ದುಡ್ಡಿದೆ, 1 ಲಕ್ಷ ರೂಪಾಯಿ ಬ್ಯಾಂಕಿಗೆ ಕೊಡ್ತೀನಿ. ಆ ಬ್ಯಾಂಕ್ನವರು ಆ ದುಡ್ಡನ್ನು
ಈಗ 100 ಜನಕ್ಕೆ ಸಾಲ ಕೊಡ್ತಾರೆ. ಓಕೆ, 100 ಜನರಲ್ಲಿ 90 ಜನ ಬ್ಯಾಂಕಿಗೆ ವಾಪಸ್ ಕೊಡ್ತಾರೆ, 10 ಜನ ವಾಪಸ್ ಕೊಡಲ್ಲ. ಆದರೂ ಕೂಡ ಬ್ಯಾಂಕ್ ನನಗೆ ನನ್ನ 1 ಲಕ್ಷ ರೂಪಾಯಿನ ಅದ್ರ ಮೇಲಿನ ಬಡ್ಡಿ ಏನು ಪ್ರಾಮಿಸ್ ಮಾಡಿರ್ತಾರೆ ಅವ್ರು ಕೊಡಲೇಬೇಕು ನನಗೆ. ಅದು ಬ್ಯಾಂಕಿನ ರೆಸ್ಪಾನ್ಸಿಬಿಲಿಟಿ. ಅದೇ ಕಾರ್ಪೊರೇಟ್ ಎಫ್ ಡಿ ಮಾಡಿದಾಗ ನಾವು 1 ಲಕ್ಷ ರೂಪಾಯಿನ ಒಂದೇ ಕಂಪನಿಗೆ ಕೊಡ್ತೀನಿ ಸಾಲ ಅಂತ. ನಾಳೆ ಆ ಕಂಪನಿ ಮುಚ್ಚೋಯ್ತು ಅಂದ್ರೆ ನನ್ನ ದುಡ್ಡು ಹೋಯ್ತು. ಎಷ್ಟೋ ಜನ ಈಗ ಅನಿಲ್ ಧೀರುಭಾಯ್ ಅಂಬಾನಿ ಗ್ರೂಪಲ್ಲಿ ರಿಲಯನ್ಸ್ ಕಮ್ಯುನಿಕೇಷನ್ಲಿ ಅಲ್ಲಿ ಇಲ್ಲಿ ಎಫ್ ಡಿಗೆ ಸಬ್ಸ್ಕ್ರೈಬ್ ಆದವ್ರದ್ದು ಕತೆ ಮುಗೀತು. DHFL ಎಫ್ ಡಿಗೆ ಸಬ್ಸ್ಕ್ರೈಬ್ ಆದವ್ರು ಕತೆ ಮುಗೀತು, ಅದು ಹೋಯ್ತು ಅಲ್ವಾ. ಇನ್ನು 3ನೇದು ಡೆಟ್ ಮ್ಯೂಚುವಲ್ ಫಂಡ್ ಅಂತಾರೆ. ಈ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಬೇರೆ ಬೇರೆ ಇದೆ. ಗಿಲ್ಟ್ ಅಂತಾರೆ. ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಈ PSU ಕಂಪನಿಯ ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಅಲ್ಲಿ ಸೇಫ್ಟಿ ಇರುತ್ತೆ. ಆದರೆ ಈ ಎಷ್ಟೋ ಮೊನ್ನೆ ನೋಡಿದ್ರೆ ನೀವು 38,000 ಕೋಟಿಯ ಒಂದು ಹಗರಣ ಅಂತ ಹೇಳೋಕ್ಕಾಗಲ್ಲ, ಬಟ್ ಡಿಫಾಲ್ಟ್ ಅಂತ ಹೇಳ್ಬೋದು. ಫ್ರಾಂಕ್ಲಿನ್ ಟೆಂಪಲ್ಟನ್ ಮ್ಯೂಚುವಲ್ ಫಂಡ್ ಭಾಳ ಹಳೆಯ ಮ್ಯೂಚುವಲ್ ಫಂಡ್ ಕಂಪನಿ. ಕೆಲವು ಫಂಡ್ ತುಂಬ ರಿಟರ್ನ್ಸ್ ಕೊಡ್ತಾರೆ. ಆದರೆ 38,000 ಕೋಟಿಯ ಒಂದು ದೊಡ್ಡ ಡಿಫಾಲ್ಟ್ ಆಯಿತು. ಏನು ಮಾಡಿದ್ರು ಇವರು? ಫ್ರಾಂಕ್ಲಿನ್ ಟೆಂಪಲ್ಟನ್ನು 38,000 ಕೋಟಿಯನ್ನು ಜನರಿಂದ ತಗೊಂಡಿದ್ರು, ಲಕ್ಷಾಂತರ ಜನ. ಡೆಟ್ ಮ್ಯೂಚುವಲ್ ಫಂಡ್ ಅಂತ ನೀವು ಹೇಳ್ದಂಗೆ ಸೇಫ್ಟಿ ಅಂತ ಜನ ಇಟ್ಟಿದ್ರು. ಹೌದು, ಇವರು ಅದನ್ನು ಬೇರೆ ಬೇರೆ ಕಂಪ್ನಿಗಳಿಗೆ ಸಾಲ ಕೊಟ್ಟಿದ್ರು. ಇವ್ರು ಕೊಟ್ಟಿರುವ ಕಂಪ್ನಿಗಳೆಲ್ಲ ಬ್ಯಾಡ್ ಲೋನ್ಸ್ ಅಂದರೆ ಅಲ್ಲಿ ಈ AAA ರೇಟೆಡ್, AA ರೇಟೆಡ್, ಇವರು ಅಂಡರ್ ರೇಟೆಡ್ ಕಂಪ್ನಿಗಳಿಗೆ ಕೊಟ್ಟಿದ್ರು. ಓಕೆ, ಅವರೆಲ್ಲ ಡಿಫಾಲ್ಟ್ ಮಾಡಿದ್ರು ಅಥವಾ ಅವ್ರು ಪೇಮೆಂಟ್ ಮಾಡಿಲ್ಲ. ಈಗ ಜನರು ಬಂದು ಅವಾಗವಾಗ ರಿಡೀಮ್ ಮಾಡ್ತಾರಲ್ಲ, ರಿಡೀಮ್ ಮಾಡೋಕ್ಕೆ ಇವ್ರು ಹಾನರ್ ಮಾಡೋಕ್ಕಾಗಿಲ್ಲ. ಬ್ಯಾಂಕ್ ಸಾಲ ತಂದು ಹಾನರ್ ಮಾಡಿದ್ರು. ಎಷ್ಟು ದಿನ ಅಂತ ಮಾಡ್ತಾರೆ, ಆಮೇಲೆ ಸ್ಟಾಪ್ ಮಾಡಿದ್ರು. ನಾವು ಬ್ಯಾಂಕ್ ಫಂಡನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ 38,000 ಕೋಟಿ ಲಾಕ್ ಆಗಿದೆ. ಇನ್ನು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ದುಡ್ಡು ಬರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಡೆಟ್ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಸೇಫ್ ಅಂತ ಅನ್ಕೋಬೇಡಿ. ಡೆಟ್ ಮ್ಯೂಚುವಲ್ ಫಂಡಲ್ಲಿ ಲಿಕ್ವಿಡ್ ಫಂಡ್ಸ್ ಅಂತ ಬರುತ್ತೆ. ಲಿಕ್ವಿಡ್ ಫಂಡ್ಸ್ ಅಂತ ಈಗ ನಾವು ಸಾಮಾನ್ಯವಾಗಿ ಇನ್ಸ್ಟಾ ರಿಡೆಂಪ್ಷನ್ ಫಂಡ್ಸ್ ಅಂತಾರೆ, ಅಂದರೆ ಇನ್ಸ್ಟೆಂಟ್ ರಿಡೆಂಪ್ಷನ್ ಫಂಡ್ಸ್ ಅಂತ. ಇಲ್ಲಿ 90 ಡೇಸ್ ಒಳಗಡೆ ಎಕ್ಸ್ಪೈರ್ ಆಗುವ ಸೆಕ್ಯೂರಿಟೀಸಲ್ಲಿ ಹೂಡಿಕೆ ಮಾಡಿರ್ತಾರೆ. ಹಾಗಾಗಿ ನಿಮ್ಮ ದುಡ್ಡನ್ನು ಬೇಕಾದಾಗ ತಗೋಬೋದು. ಮತ್ತು 90 ದಿನ ಅಂದರೆ ಪ್ರೆಡಿಕ್ಟಬಿಲಿಟಿ ಇರುತ್ತೆ. ಈ ಲಾಂಗ್ ಟರ್ಮ್ ಕಂಪ್ನಿಗಳಿಗೆ ಈಗ ನಾನು ಅನಿಲ್ ಅಂಬಾನಿದು ರಿಲಯನ್ಸ್ ಕಮ್ಯುನಿಕೇಷನ್ನು ಜಿಯೋ ಲಾಂಚ್ ಆಗೋಕ್ಕೂ ಮೊದಲು ಮುಚ್ಚೋಗುತ್ತೆ ಅಂತ ಯಾರು ಅಂದ್ಕೊಂಡಿದ್ರು? ಹೌದು ಅಲ್ವಾ? ಹಾಗಾಗಿ ಯಾರಿಗೂ ಗೊತ್ತಿರಲ್ಲ. ಸೊ ಈ 3 ವರ್ಷ 4 ವರ್ಷದ್ದು ನೀವು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ ಭಾರತದಲ್ಲಿ. ಈಗ ನೀವು ಫಾರ್ಚೂನ್ 500 ಕಂಪ್ನೀಸ್ ಲಿಸ್ಟನ್ನು ನೋಡಿದ್ರೆ ಎಷ್ಟೋ ಕಂಪ್ನಿಗಳು ಇನ್ನು 5 ವರ್ಷದಲ್ಲಿ ಬ್ಯಾಂಕ್ರಪ್ಸಿ ಫೈಲ್ ಮಾಡಿರ್ತಾರೆ. ಸೊ ಹಾಗಾಗಿ ಈ ಇನ್ಸ್ಟಾ ರಿಡೆಂಪ್ಷನ್ ಫಂಡ್ಸ್ ಒಳ್ಳೆಯದು, ಲಿಕ್ವಿಡ್ ಫಂಡ್ಸ್. ಅಲ್ಲಿ ನೀವು ಬರೀ ನಿಮ್ಮ ಎಮರ್ಜೆನ್ಸಿ ಫಂಡಿನ ದುಡ್ಡನ್ನ ಇಟ್ಕೋಬೋದು. ಈ ಡೆಟ್ ಫಂಡ್ಸನ್ನು ರಿಟೈರ್ಮೆಂಟಿಗೆ ದಯವಿಟ್ಟು ಮಾಡಬೇಡಿ, ಲಾಂಗ್ ಟರ್ಮು ಬೇಡವೇ ಬೇಡ. ವಾಟ್ ಅಬೌಟ್ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್? ಗೋಲ್ಡ್ ETFs ಓಕೆ, ಬಟ್ ಗೋಲ್ಡ್ ETFs ಅಂತೀವಲ್ಲ, ಈಗ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತಾರೆ, ಅಲ್ಲಿ ಸಮಸ್ಯೆ ಏನಪ್ಪ ಅಂದರೆ ಗೋಲ್ಡ್ ನಿಮಗೆ ನಾವು ಲಾಸ್ಟ್ ಟೈಮ್ ಕೂಡ ಡಿಸ್ಕಸ್ ಮಾಡಿದ್ವಿ. ಲಾಂಗ್ ಟರ್ಮಲ್ಲಿ ಗೋಲ್ಡಲ್ಲಿ ಏನು ಒಳ್ಳೆ ರಿಟರ್ನ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದೊಂಥರ ರಿಸೆಷನ್ ಬಂದಾಗ ಮಾತ್ರ ಸ್ವಲ್ಪ ಮೇಲೆ ಹೋಗುತ್ತೆ. ಮತ್ತು ನಿಮಗೆ ಗೋಲ್ಡ್ ETFಸ್ಗೆ ಹಾಕೋಕ್ಕಿಂತ ಸರ್ಕಾರದ್ದು ಗೋಲ್ಡ್ ಸಾವರಿನ್ ಬಾಂಡ್ ಮಾಡಿ, ಅದು ಬೆಟ್ರು. ಯಾಕೆ ಅಂದರೆ ಇಲ್ಲಿ ನಿಮಗೆ 2.5% ಬಡ್ಡಿ ಪ್ಲಸ್ ಅಪ್ರಿಸಿಯೇಷನ್. ನೀವು ETF ಹೋದರೆ, ನೀವು ಗೋಲ್ಡಿಂದು ಈ ಗೋಲ್ಡ್ ಮ್ಯೂಚುವಲ್ ಫಂಡಿಗೆ ಹೋದರೆ ಬರೀ ಅಪ್ರಿಸಿಯೇಷನ್ ಸಿಗುತ್ತೆ, ಗೋಲ್ಡ್ ಪ್ರೈಸ್ ಮಾತ್ರ. ಇಲ್ಲಿ ನಿಮಗೆ 2.5% ಬಡ್ಡಿ ಸಿಗುತ್ತೆ ಪ್ಲಸ್ ಅಪ್ರಿಸಿಯೇಷನ್ ಸಿಗುತ್ತೆ. ಸೊ ಯಾಕಾಗ ಅಲ್ಲಿ ಹೋಗ್ತೀರಿ? ಸೊ ಅದಕ್ಕಾಗಿ ಇದೇ ಬೆಟ್ರು. ಬಟ್ ರಿಟೈರ್ಮೆಂಟಿಗೆ ಐ ವೋಂಟ್ ಸಜೆಸ್ಟ್ ಆಲ್ ದಟ್. ಓಕೆ, ಒಂದು ಪ್ರಾಪರ್ಟಿ ಮಾಡಿ, ಇಲ್ಲ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮಾಡಿ. ಇದೆರಡಕ್ಕಿಂತ ಬೇರೆ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಏನೇನೋ ಮಾಡಿಕೊಂಡು ಭಾಳ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಇವೆಲ್ಲ ಗೊತ್ತಿರೋ ಅಂಥದ್ದು. ಹಾಗಾಗಿ ನಾನು ಹೇಳೋದಂದರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಒಂದು, ಎರಡನೇದು ಪ್ರಾಪರ್ಟಿ ಕೂಡ ನೀವು ಒಂದು ವೇಳೆ ಅಗ್ರಿಕಲ್ಚರ್ ಲ್ಯಾಂಡ್ ದುಡ್ಡಿದೆಯಪ್ಪ, ನಮ್ಮ ಹತ್ರ ದುಡ್ಡಿದೆ, ಈಗ ನಿಮ್ಗೆ 30 ವರ್ಷ 40 ವರ್ಷ ಕಡಿಮೆ ರೇಟಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಸಿಗುತ್ತೆ ಅಂದರೆ ಕೊಂಡಿಟ್ಕೊಳ್ಳಿ. ಗ್ಯಾರಂಟಿ 10 ವರ್ಷದಲ್ಲಿ 3 ಪಟ್ಟು ಅಂತೂ ಆಗೇ ಆಗುತ್ತೆ. ನಿಮ್ಗೆ ನಾಳೆ ವಯಸ್ಸಾದ ಕಾಲದಲ್ಲಿ ಹೆಂಗೋ ಮಾರಾಟ ಮಾಡ್ಕೊಳ್ಳಿ, ದುಡ್ಡು ಬರುತ್ತೆ, ಜೀವನ ಮಾಡಿ. ಸೊ ನಾನು ಹೇಳೋದು ಹೂಡಿಕೆ ಮಾಡಬೇಕು, ಬೇಜಾನ್ ಆಪ್ಷನ್ಸ್ಗಳಿದ್ದಾವೆ. ಸೊ ಬೇರೆ ಯಾವುದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಗಿ ಪಾನ್ಸಿ ಸ್ಕೀಮ್ಸಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಬೇಡಿ. ಈ ರಿಟೈರ್ಮೆಂಟ್ ಸೇವಿಂಗ್ಸ್ಗೆ ಸಂಬಂಧಪಟ್ಟಂತಾಗಿರ್ಬೋದು, ಈ ಹಣಕಾಸಿನ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನಲ್ಲಿ ಯಾವ ರೀತಿ ಜನರನ್ನ ಎಜುಕೇಟ್ ಮಾಡೋಕ್ಕೆ ನೀವು ನಿಮ್ಮ ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದೀರಾ? ಸೊ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ನಂಬರ್ 1 ರಿಟೈರ್ಮೆಂಟ್ ಪ್ಲಾನಿಂಗಿಗೆ ಸಂಬಂಧಪಟ್ಟ ಒಂದು ಡೆಡಿಕೇಟೆಡ್ ಕೋರ್ಸ್ ಇದೆ. ಬರೀ ರಿಟೈರ್ಮೆಂಟ್ ಪ್ಲಾನಿಂಗ್ಗೆ ನಮ್ಮ 28 ಕೋರ್ಸ್ಗಳಲ್ಲಿ ರಿಟೈರ್ಮೆಂಟ್ ಪ್ಲಾನಿಂಗಿಂದ ಒಂದು ಕೋರ್ಸ್ ಇದೆ.
ಅದ್ರ ಜೊತೆಗೆ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಕೋಚಸ್ಸು ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗಿಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳನ್ನ ಲೈವಾಗಿ ಆನ್ಸರ್ ಮಾಡ್ತಾರೆ. ನೀವು ಏನೇ ಪ್ಲ್ಯಾನ್ ಮಾಡಬೇಕು ಅಂದರೆ ಯಾವ ಮ್ಯೂಚುವಲ್ ಫಂಡು, ಏನು ಚೂಸ್ ಮಾಡಲಿ, ಯಾವಾಗ ಹೂಡಿಕೆ ಮಾಡಲಿ, ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನೀವು ರಿಯಲ್ ಟೈಮ್ ಮಾತಾಡ್ಬೋದು, ಅವ್ರ ಜೊತೆ ಚಾಟ್ ಮಾಡ್ಬೋದು ಅಥವಾ ಫೋನ್ ಕಾಲಲ್ಲಿ ಮಾತಾಡ್ಬೋದು. ಸೊ ಮತ್ತು ರಿಟೈರ್ಮೆಂಟಿಗೆ ಏನಾಗುತ್ತೆ ಅಂದರೆ ಭಾಳಷ್ಟು ಜನ ಎಷ್ಟು ಸೇವ್ ಮಾಡಬೇಕು, ನನ್ನ ಆದಾಯ ಇವತ್ತಿಷ್ಟಿದೆ, ನನಗೆ 50 ವರ್ಷ ಆದಮೇಲೆ ನಾನು ರಿಟೈರ್ ಆಗಬೇಕು, 60 ವರ್ಷ ಆದಮೇಲೆ ರಿಟೈರ್ ಆಗಬೇಕು, ಅದಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾರೆ. ನನಗೆ ನಮ್ಮ ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಿನ ಒಬ್ಬ ಕಸ್ಟಮರು, ಸರ್ ನಾನು 40 ವರ್ಷಕ್ಕೆ ರಿಟೈರ್ ಆಗಬೇಕು ಸರ್. ಹೌದೌದು, ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಟ್ಟಾರೆ. 32 ವರ್ಷ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ, 56 ವರ್ಷದ ತನಕ ನೀವು ರಿಟೈರ್ ಆಗೋಕ್ಕಾಗಲ್ಲ, 56 ರಿಟೈರ್ ಆಗಬೇಕು ಅಂದ್ರೆ ಹೀಗೆ ಮಾಡಬೇಕು ಅಂತ. ಅಂದರೆ ಆ ರಿಯಾಲಿಟಿ ಇರಲ್ಲ ಜನರಲ್ಲಿ. ಅಷ್ಟು ಒಂದು ಕ್ಲಾರಿಟಿಯನ್ನು ಕೊಡಬೇಕು ಅಂದರೆ ಅವರೊಂದು 20 ವರ್ಷಕ್ಕೆ ಬಂದಿದ್ರೆ ಪ್ಲಾನ್ ಮಾಡ್ಬೋದಿತ್ತೇನೋ. ಈಗ ಲೇಟಾಗಿ ಬಂದಿದ್ದಾರೆ, 32 ವರ್ಷಕ್ಕೆ ಬಂದ್ಕೊಂಡು ನಾನು 40 ವರ್ಷಕ್ಕೆ ರಿಟೈರ್ ಆಗಬೇಕು, ಸಾಧ್ಯನೇ ಇಲ್ಲ. ಹಾಗಾಗಿ ನಿಮಗೆ ಆ ಕ್ಲಾರಿಟಿ ಬೇಕು ಅಂದರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಸುಮಾರು 10 ಲಕ್ಷ ಜನ ಯೂಸ್ ಮಾಡ್ತಾರೆ. ಪ್ಲೇಸ್ಟೋರಲ್ಲಿ ಸಿಗುತ್ತೆ ಮತ್ತು ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ, iOS ಅಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಕೋಚಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಯೂಸ್ ಮಾಡಿ. ಸುಧೀರ್ ಅವರೇ, ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಿಟೈರ್ಮೆಂಟ್ ಸೇವಿಂಗ್ಸ್ನ ಮಹತ್ವ ಏನು, ತುಂಬ ಸಣ್ಣ ಏಜಲ್ಲೇ ಶುರು ಮಾಡೋದು ಎಷ್ಟು ಮುಖ್ಯ, ಯಾವ ಇನ್ಸ್ಟ್ರೂಮೆಂಟ್ನಲ್ಲಿ ಸೇವ್ ಮಾಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್.